ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ತಂಗಿ ಬಾಳಿನಲ್ಲಿ ನೆಮ್ಮದಿಯ ಲಾಲಿಯಲ್ಲಿ ಯಾವ ಪಾಪಿ ಇಟ್ಟು ಹೊರಟ ಶಾಪವೋ, ಕೇಳದೇನೆ ಪಡೆದುಕೊಂಡ ಪಾಪವೋ. ಮುಂಜಾನೆಯ ಸೂರ್ಯನಿಗೂ ಮುಸ್ಸಂಜೆಯ ಲಾಲಿ ಇದೆ, ದೇವರಲ್ಲಿ ಮೊರೆಯನಿಟ್ಟು ಕೇಳು, ಕಣ್ಣ ನೀರ ನೋವ ಮರೆಸಲೇಳು. ಅಣ್ಣ ನಾನು ಜೋಗುಳವ ಹಾಡುತ್ತೀನಿ ಕೇಳಿಕೊಳ್ಳೆ, ನನ್ನ ಮುದ್ದು ಜಾಣ ಮರಿ ಮಲಗಮ್ಮ ಮಗುವೆ, ತಾಯಂತೆ ಇರುವೆ ನಾ ಚಿಂತೆ ಬಿಡುವೆ. ಜೋ 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 ಲಾಲಿ ಜೋ, ಬೆಳಕಿಲ್ಲ ನೀನಿರದೆ ಈ ಮನೆಯೊಳಗೆ, ನೀನಿರದೆ ಇರಲಾರೆ ನಾನರೆಗಳಿಗೆ. ಆ ಶಿವನು ಕಣ್ಣ ಮುಚ್ಚಿಕೊಂಡ, ನೆಮ್ಮದಿಯ ನನ್ನಿಂದ ಕಿತ್ತುಕೊಂಡ. ದಿನಕ್ಕೊಮ್ಮೆ ನಿನೆಯಣ್ಣ ತಂಗಿಯ ಮುಖವ ನಗು ನಗುತ್ತಾ ಕಳಿತೀನಿ ಕಷ್ಟದ ದಿನವ, ಸುಖದಲ್ಲೂ ಕಷ್ಟಗಳು ನನ್ನ ಅಣ್ಣ ಈ ತಂಗಿಗಾಗಿ. ಅಣ್ಣ ತಂಗಿ ಬಾಳಿನಲ್ಲಿ ನೆಮ್ಮದಿಯ ಲಾಲಿಯಲ್ಲಿ, ಅಣ್ಣ ತಂಗಿ ಬಾಳಿನಲ್ಲಿ ನೆಮ್ಮದಿಯ ಲಾಲಿಯಲ್ಲಿ. ಓ ಅಣ್ಣನೇ ನೀನೇ ನನ್ನ ಜಗವು, ಆ ದೇವರು ನನಗಾಗಿ ಕೊಟ್ಟವರು, ನಿನ್ನ ಪ್ರೀತಿಗೆ ಉಡುಗೊರೆಯೇ ನನ್ನ ಉಸಿರು. ನೀನೊಬ್ಬಳೇ ನನ್ನ ಲೋಕವು, ನೀನಿದ್ದರೆ ನನಗೆ ಎಲ್ಲವೂ. ಓ ತಂಗಿ ನೀನು ನನ್ನ ತಂಗಿಯಲ್ಲ ತಾಯಿ. ಏನ್ ಮಾವ ಇದು, ನಮ್ ಕಡೆ ಒಬ್ರು ಬರ್ತಿಲ್ಲ, ಎಲ್ರು ಆ ಕಡೆನೆ ಹೋಗ್ತಿದ್ದಾರೆ. ಛೇ ಇರ್ಲಿ ಬಿಡಮ್ಮ. ನಿಮ್ಮಮ್ಮ ಎಲ್ಲಿ? ಏ ಜಲ್ಜಾ, ಸುಶೀಲಾ, ಅಲ್ಲೇನ್ ದಮ್ಮಿಲ್ದಿರೋ ಊಟ ಉಣ್ಣಕ್ ಹೋಯ್ತಾ ಇದ್ದೀರಾ? ನಮ್ಮಣ್ಣ ಮಟನ್ ಊಟ ಮಾಡ್ಸೋನೆ, ನಾಟಿ ಕೋಳಿ ಬೋಟಿ ಗೊಜ್ಜು ಮಟನ್ ಸಾರು. ಇಲ್ಲಿಗ್ ಬರ್ರಿ. ಏ ನಿಂತ್ಕೊಳ್ರಿ. ಅಯ್ಯೋ ಕರ್ಮ. ಏ ಜಯ ವಿಜಯ, ನಮ್ಮಣ್ಣ ಬಾಡೂಟ ಮಾಡ್ಸೋನೆ, ಬರ್ರಿ ಬರ್ರಿ. ಸರ್ವಮಂಗಳ, ನಾವು ಬಂದಿರೋದು ನಿನ್ ಜೊತೆ ಊಟ ಮಾಡಕ್ಕಲ್ಲ, ಶಿವಣ್ಣನ್ ಗೌರವಕ್ಕೋಸ್ಕರ ಬಂದಿರೋದು. ಅಯ್ಯ ನೀನ್ ಕೊಡ್ತಿದ್ಯಲ್ಲ, ಸಾಕು ಹೋಗೋಗು. ಏನ್ ಸೀಮೆಗಿಲ್ಲ ದಣ್ಣ ಜಗತ್ನ ಗುಂಟ ಅಂತ ಮುತ್ತು. ನನಗೆ ಬುದ್ಧಿ ಒಳಕ್ ಬತ್ತಾಳೆ, ಇನ್ಯೋಟ್ ಧೈರ್ಯ ಇರ್ಬೇಕು ಇವಳಿಗೆ. ಮಕ ಮುಚ್ಚ. ಅಲ್ಲಮ್ಮ, ಅವಾಗ್ಲೇನೋ ದೊಡ್ಡದಾಗಿ ಸಾವಿರಕ್ಕೊಬ್ನೇ ಅಣ್ಣ, ಅದು ಶಿವಣ್ಣ ಅಂತ ಪುಂಕ್ತಿದ್ದೆ. ನಿನ್ ಬಾಯಿಗೆ ಬಂತಲ್ಲ ಪುಂಕ್ತಿದ್ದೆ ಅಂತ. ಏನೋ ಜನ ಈ ಕಡೆಗ್ ಬರ್ಲಿ ಅಂತ ಅವನ ಹೆಸರನ್ನಾಗಿ 2 ಮಾತು ಹೇಳ್ತಿದ್ದೆ. ಈ ನನ್ನ ಮಕ್ಕಳು ಕುರ್ಮ ತಿನ್ನಕ್ ಬರೋದ್ ಬಿಟ್ಟು ಕೋಸಂಬರಿ ತಿನ್ನಕ್ ಹೋಯ್ತಾವ್ರಿ. ಇನ್ನೆಂತ ಜನ ಇರ್ಬೇಕು. ಒಂದು ನೊಣನು ಈ ಕಡೆಗ್ ಬತ್ತಿಲ್ವೇ? ನೋಣ ಹೇಳಿಲ್ಲ, ಜನನೇ ಬರ್ತಾರಿರು. ಯಮಜ, ಏ ರಾಜಣ್ಣ ಬಂದ್ರಲ್ಲ ಇಲ್ಲಿ, ಬಾಡುಟಕ್ ಬಂದ್ರಲ್ಲ, ಅಲ್ಲೇನಕ್ಕೆ ಹೋಗ್ತಿದ್ದೀರಾ? ಬಂದೋ ನಂಜಪ್ಪ. ಅಯ್ಯೋ ನಿಮ್ಮ. ಅಯ್ಯೋ ಅಣ್ಣ, ನನಗೆ ಯಾಕೋ ಇದು ಕೈ ಹಿಡಿತದೆ ಅಂತ ಅನ್ನಿಸ್ತಾ ಇಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ಪಕ್ಕದಲ್ಲಿರೋ ಪರಮೇಶ್ವರಿ ಮಿಲಿಟರಿ ಹೋಟ್ಲಿಗೆ ಫೋನ್ ಮಾಡಿ ಆಪ್ರೇಟು ಚೀಪ್ ರೇಟ್ಗೆ ಮಾಡಿರೋದನ್ನೆಲ್ಲ ಮಾರ್ಕೊಂಬಿಡು. ಸ್ವಲ್ಪನಾದ್ರೂ ಕಾಸು ಉಳಿತದೆ. ಇಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ, ಗಿಲ್ಲ ಅಂದ್ರೆ ಇಲ್ಲ. ಈ ಕಾರ್ಯಕ್ರಮ ನಡೆಯುತ್ತೆ. ಒಂದ್ ಕೆಲಸ ಮಾಡು, ಮೈಕಲ್ಲಿ ಅನೌನ್ಸ್ ಮಾಡು, ಊಟದ ಜೊತೆ 100 ರೂಪಾಯಿ ಕೊಡ್ತೀವಿ ಒಬ್ಬೊಬ್ರಿಗೂ ಅಂತ. ತಾವೇ ಓಡ್ ಬರ್ತಾರೆ ಎಲ್ಲ. ಒಳ್ಳೆ ಸಂದ ಕೇಳ್ತೀಯ ಅಣ್ಣ. ಊಟಕ್ಕೆ ಗತಿ ಇಲ್ದೆ ನನ್ ಸಾರ ಮಾರಿದೀರಾ, ಇನ್ನೊಂಚಕ್ಕೆ ಎಲ್ಲಿಂದ ದುಡ್ಡು ತತ್ತೀರಾ? ಅತ್ತೆ, ಅಪ್ಪ ಹೆಂಗಿದ್ರು ನಿಮ್ ಪಾಲಿನ ಜಮೀನ್ ಕೊಡ್ಬೇಕಲ್ಲ, ಅದನ್ನ ಮಾರಿದ್ರಾಯ್ತು ಬಿಡು. ಅಮ್ಮ, ನನಗ್ ಸುಮ್ನೆ ನಿಲ್ಲಕ್ಕಾಗಲ್ವಾ? ಮೊನ್ನೆ ಬಾಯ್ ಬಿಟ್ಟಾಗ ಚೈನ್ ಕಳ್ಕೊಂಡೆ. ಇವಾಗ ಏನೇನೋ ಮಾತಾಡಿ ಇರೋ ಬರೋ ಜಮೀನು ಕೊಟ್ಟಿಲ್ಲ ಅಂದ್ರೆ ನಾವ್ ಹೊಟ್ಟೆಗೆ ಮಣ್ತೀನಣ್ವಾ. ಯೋಚನೆ ಮಾಡಬೇಡಿ,
ಪಂಚಾಯತಿ ಅಧಿಕಾರ ನಮ್ಮ ಕೈಗೆ ಬಂದ್ಮೇಲೆ 2 ಅಲ್ಲ 4 ಎಕರೆ ಕೊಡ್ತೀವಿ. ಅಯ್ಯ ನಿನ್ ಮನೆ ಹಾಳಾಗ ಹೋಗ ಮಕ್ಕ ಮುಚ್ಚ. ಕಷ್ಟಪಟ್ಟು ಲೂಟಿ ಮಾಡಿದ್ನೆಲ್ಲ ಹಗಲು ದರೋಡೆ ಮಾಡಕ್ ನೋಡ್ತಾವ್ರಲ್ಲಪ್ಪ. ಈ ಚಂದಕ್ಕೆ ಕುರಿ ಯಾಕೆ ಓಡ್ಸಕ್ ಹೋದ್ರಿ ಇವ್ರು? ನನ್ನೇ ಓಡಿಸಿದ್ರೆ ಆಗ್ತಿರ್ಲಿಲ್ವೇ? ಅಮ್ಮ ಇದನ್ನ ತಗೊಂಡು ಹೋಗೋ, ಅಲ್ಲಿ ಎತ್ಕೊಂಡು ಹೋಗೋ, ಅದೇನು ಸರಿ ಮಾಡೋಗು. ನಮಸ್ಕಾರ ಬಾವುಜಿ ಅವರಿಗೆ. ಓಹೋ ನಮಸ್ಕಾರ. ಹೆಂಗಿದ್ರಪ್ಪ? ಏನೋ ನಿಮ್ಮ ತಂಗಿ ದಯೆಯಿಂದ ಹೀಗಿದ್ದೀನಿ. ನೋಡಿದೆಯಲ್ಲ, ನೀನು ಹೇಳಿದ್ದು ಒಂದು ಸುಳ್ಳಿಂದ ನಿನ್ನನ್ನು ಎಲ್ಲಿ ಕರ್ಕೊಂಬಂದು ನಿಲ್ಲಿಸ್ತಂತ ಹೇಳಿ. ನಿನ್ನ ಹೆಂಡ್ತಿನ ನಿನ್ನ ಮಾತು ಕೇಳುವಳ್ಳ. ನೀ ಏನೋ ಆಕೆಗೆ ಸಪೋರ್ಟ್ ಮಾಡಂಗಿಲ್ಲ ಅಂತ ಹೇಳಿದೆ ಅಂತ. ಪರವಾಗಿಲ್ಲ, ಆಕೆ ಅಣ್ಣ ನಾ ಅದೀನಿ. ನಾ ಆಕೆಗೆ ಸಪೋರ್ಟ್ ಮಾಡಿ ನಾ ಆಕಿನ ಗೆಲ್ಲಿಸ್ತೀನಿ. ಇದರಿಂದ ನಿನ್ನ ಹೆಂಡ್ತಿ ನಿನ್ನಿಂದ ದೂರ ಆದರೂ ನನಗೆ ಚಿಂತೆ ಇಲ್ಲ. ಸಾಹೇಬ್ರೆ, ಅವಳಿಂದ ನಾನು ದೂರ ಆಗ್ಬೇಕು ಅನ್ಕೊಂಡ್ರು, ಅವಳು ನನ್ನಿಂದ ದೂರ ಹೋಗ್ಬೇಕು ಅಂತ ಅಂದಾಗ್ಲೂ ನಾವಿಬ್ರು ಹತ್ರ ಆಗಿದ್ದೇವೆ ಹೊರತು ದೂರ ಆಗಿಲ್ಲ. ನಿಮ್ಮಂಥವ್ರು 1000 ಜನ ಬಂದರೂ ನಮ್ಮಿಬ್ರನ್ನ ದೂರ ಮಾಡೋಕ್ಕಾಗಲಿಲ್ಲ. ನಾವಿಬ್ರು ಇನ್ನೂ ಗಟ್ಟಿಯಾಗಿ ಒಂದಾಗಿರ್ತೀವಿ ಹೊರತಾಗಿ ಒಬ್ರನ್ನೊಬ್ರು ಬಿಟ್ಟು ಹೋಗೋ ಮಾತೇ ಇಲ್ಲ. ನನ್ನಂಥವ್ರು 1000 ಜನ ಬಂದಿರ್ಬೋದು, ಆದ್ರೆ ನಾನು ಬಂದಿರಲಿಲ್ಲಲ್ಲ. ನೀವು ಬಂದರೂ ತಾನೇ ಏನು ಪ್ರಯೋಜನ ಆಯಿತು? ಅವತ್ತೇನೋ ಸವಾಲು ಹಾಕಿದ್ರಲ್ಲ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ. ಏನು ಮಾಡೋಕ್ಕಾಯ್ತು ನಿಮ್ಮಿಂದ? ಶಿವಣ್ಣ, ನಾನೇನು ಮಾಡಿಲ್ಲ ಅಂತ ಕೇಳು. ನಿನ್ನ ಮನೆ ಒಳಗ ರಾಜಕೀಯ ತಂದಿನಿ, ನಿನ್ನ ಸ್ಥಾನ ಕಿತ್ಕೊಂಡಿನಿ. ಇವತ್ತು ನಿನ್ನ ಹೆಂಡ್ತಿನ ನಿನ್ನ ವಿರುದ್ಧ ನಿಲ್ಲಿಸಿನಿ. ಆ ಕಡೆ ನಿನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ತಂಗಿ ನಿನ್ನ ವಿರುದ್ಧ ಆಗ್ಯಾಳ. ಇದಕ್ಕಿಂತ ಇನ್ನೇನು ಬೇಕು ನಿನಗೆ? ನನ್ನ ಸ್ಥಾನನ ನೀವು ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇವತ್ತು ಎರಡೂ ಕಡೆ ಪ್ರಚಾರಕ್ಕೆ ಅಂತ ನನ್ನ ಫೋಟೋನೇ ಬಳಸ್ಕೊಂಡಿದ್ದಾರೆ. ಫೋಟೋ ಇದ್ರೆ ಏನು ಬಂತು ಭಾಗ್ಯ? ಕುಟುಂಬ ಹೊಡೆದು 2 ಕಡೆ ಒಲಿ ಉರಿ ಹಾಕತ್ತೈತಲ್ಲ. ನಾನು ಹೊರಗಿಂದ ಹೊಡಿತೀನಿ ಅಂತ ನೀನು ತಿಳಿದಿದ್ದಿ, ಆದ್ರೆ ನಾನು ನಿನಗೆ ಮಾನಸಿಕವಾಗಿ ಹೊಡ್ಯಾಕತ್ತೀನಿ.